ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ಹೃದಯ ಬಡಿತ ಇದು ನಿಂದೇನೆ ಭಾಗ 17. ಹಿಂದಿನ ಸಂಚಿಕೆಯಲ್ಲಿ ಚಾರು ಪ್ರಪೋಸ್ ಮಾಡಿದ್ದು ನೋಡಿದ್ರಿ. ಬನ್ನಿ ಮುಂದೆ ಏನಾಯಿತು ನೋಡೋಣ. ಸರ್, ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಗೆ ನಮ್ಮ ಟೀಮ್ ಹೆಡ್ ಆಗಿ ನೀವೇ ಇರಬೇಕು ಸರ್. ರಿಷಿ ಎದುರು ಕೇಳುತ್ತಿದ್ದಳು ಸಂಹಿತಾ. ಬೇಡ ಸಂಹಿತಾ, ನನಗೆ ಇಂತಹ ಕಾರ್ಯಕ್ರಮಗಳ ಬಗ್ಗೆ ಆಸಕ್ತಿ ಇಲ್ಲ. ಬೇರೆ ಲೆಕ್ಚರ್ಸ ನೋಡಿ, ರಂಜನ್ ಸರ್ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡಿ ಎಂದವ ಅವರ ಮನವಿಗೆ ಮಣಿಯುವಂತೆ ಕಾಣಲಿಲ್ಲ. ಪ್ಲೀಸ್ ಸರ್, ನೀವಂದರೆ ಎಲ್ಲ ಶಿಸ್ತಿನಿಂದ ಮಾತಾಡ್ತಾರೆ. ನಮ್ಮ ಟೀಮ್ ಪಕ್ಕ ವಿನ್ ಆಗುತ್ತೆ ಎಂದು ಪರಿಪರಿಯಾಗಿ ಬೇಡಿದಳು. ನೋ, ಡೋಂಟ್ ಫೋರ್ಸ್ ಮೀ ಎಂದವ ಮುಂದೆ ನಡೆದ. ಸರ್ ಸರ್ ಎಂದು ಗುಲಾಬಿ ಹೂಡಿದು ನಿಂತಿದ್ದರು ಅವನ ವಿದ್ಯಾರ್ಥಿಗಳೆಲ್ಲ. ಸರ್ ಪ್ಲೀಸ್ 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 ಎಂದು ಎಲ್ಲರೂ ಮನವಿ ಮಾಡಿದಾಗ ಒಪ್ಪಿಕೊಂಡ. ಅಷ್ಟೇ, ಸ್ವರ್ಗವೇ ಕೈಗೆ ಸಿಕ್ಕಂತೆ ಖುಷಿಪಟ್ಟಳು ಸಂಹಿತಾ. ಓಕೆ, ಪ್ರೋಗ್ರಾಂ ಬಗ್ಗೆ ಎಲ್ಲ ಮಾಹಿತಿ ನನಗೆ ಕಳುಹಿಸಿಕೊಡಿ. ನಾನು ಯಾರು ಏನು ಮಾಡಬೇಕಂತ ಹೇಳ್ತೀನಿ ಎಂದನು ಗಂಭೀರವಾಗಿ. ಓಕೆ ಸರ್, ನಾನು ನಿಮ್ಮ ನಂಬರ್ಗೆ ಸೆಂಡ್ ಮಾಡ್ತೀನಿ ಎಂದು ಉತ್ಸಾಹದಿಂದ ಅವನಿಗೆ ಮೆಸೇಜ್ ಮಾಡಿದಳು. ಓಕೆ, ಆಲ್ ದಿ ಬೆಸ್ಟ್ ಎಂದವ ತನ್ನ ಗತ್ತನ್ನು ಮೇಂಟೈನ್ ಮಾಡುತ್ತಾ ಹೊರಟ. ಅಂತೂ ಸರ್ನ ಒಪ್ಪಿಸಿಬಿಟ್ಟೆ. ವಾಟ್ ನೆಕ್ಸ್ಟ್ ಎಂದು ಕಣ್ಣು ಮಿಟುಕಿಸಿದಳು ಸಂಗೀತಾ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ನೌ ಆನ್ವರ್ಡ್ಸ್ ಓನ್ಲಿ ರಿಷಿ ಸರ್ ಲವ್ ಸ್ಟೋರಿ ಇಸ್ ಗೋಯಿಂಗ್ ಆನ್ ಎಂದು ನಕ್ಕಳು. ಈ ಮಧ್ಯೆ ಒಮ್ಮೆಯೂ ಭೇಟಿಯಾಗಿರಲಿಲ್ಲ ತ್ರಿಷಾ ಋಷಭ್. ಶ್ರೀ ಮನೆ ತೊರೆದು ಹೋದಾಗಿನಿಂದ ಮಂಕಾಗಿದ್ದ ಋಷಭ್. ಅವನಿಗೆ ಅಣ್ಣನೆಂದರೆ ಅಷ್ಟು ಪ್ರೀತಿ. ಅದೇ ಬೇಸರದಲ್ಲಿ ಒಮ್ಮೆ ಕಾರ್ ಚಲಾಯಿಸುತ್ತಿದ್ದ. ಅವನ ಕಾರಿಗೆ ಅಡ್ಡಲಾಗಿ ಯಾರೋ ಡ್ರಾಪ್ ಕೇಳಿದರು. ನೀನಾ ಎಂದ ಕಾರ್ ನಿಲ್ಲಿಸಿದವ. ಯಾಕೆಂದರೆ ಆ ನಿರ್ಜನ ಪ್ರದೇಶದಲ್ಲಿ ನಿಂತದ್ದು ಬೇರೆ ಯಾರೂ ಅಲ್ಲ, ತ್ರಿಷಾ. ಅಯ್ಯೋ, ಈ ದಾರಿಯಲ್ಲಿ ನಿನ್ನ ಕಾರೇ ಬರಬೇಕಾ? ಹೋಗ್ಲಿ, ಸಿಟಿ ತನಕ ಡ್ರಾಪ್ ಕೊಡು, ಕಾರ್ ಪಂಚರ್ ಆಗಿದೆ, ಸ್ಟೆಪ್ನಿ ಸಹ ಇಲ್ಲ ಎಂದಳು ಪೆಚ್ಚು ಮೊರೆ ಹಾಕಿಕೊಂಡು. ನಿಮ್ಮಪ್ಪ ರಾಜ್ಯದ ಗೃಹ ಮಂತ್ರಿ, ನೀನು ಅವರ ಮಗಳಲ್ಲವೇ? ಫೋನ್ ಮಾಡು ನಿನ್ನಪ್ಪನಿಗೆ, ಬಂದು ಹೊತ್ತುಕೊಂಡು ಹೋಗ್ತಾರೆ ಎಂದವ ಬೇಕೆಂದೇ ಕಾರ್ ಮೂವ್ ಮಾಡಿದ. ಏಯ್, ಜಸ್ಟ್ ಹೇಳಿದಷ್ಟು ಮಾಡು, ಫೋನ್ ಸತ್ತೋಗಿದೆ. ಯಾರೋ ಅಪ್ಪನ ವೈರಿಗಳು ಅಟ್ಯಾಕ್ ಮಾಡಿದ್ರು, ಎಲ್ಲರನ್ನೂ ಇಲ್ಲಿ ಚಚ್ಚೆ ಹಾಕಿದ್ದೀನಿ ನೋಡು. ಓಡಿ ಹೋದರು, ಕೈಯೆಲ್ಲ ಗಾಯ ಆಗಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಇವಾಗೇನು ಡ್ರಾಪ್ ಮಾಡ್ತೀಯಾ ಇಲ್ವಾ? ಒಂದೇ ಸಮನೆ ಬಡಬಡಿಸುತ್ತಿದ್ದಳು. ಅವನ ಕಣ್ಣಿಗೆ ಅದ್ಭುತವಾಗಿ ಕಂಡಳು. ಮೌನವಾಗಿ ಕಾರ್ ಡೋರ್ ತೆಗೆದವ ಅವಳು ಕುಳಿತ ನಂತರ ಲಾಕ್ ಮಾಡಿ ತಾನು ತನ್ನ ಸೀಟ್ ಏರಿದ. ತಗೋ, ಫಸ್ಟ್ ಏಡ್ ಮಾಡ್ಕೊ, ಮತ್ತೆ ರಕ್ತ ಜಾಸ್ತಿ ವೇಸ್ಟ್ ಆದೀತು, ಅದರಲ್ಲೂ ಕೊಬ್ಬು ತುಂಬಿಕೊಂಡಿದೀಯಾ ಎಂದವ ಫಸ್ಟ್ ಏಡ್ ಬಾಕ್ಸ್ ಕೊಡಲು. ಏನೂ ಬೇಕಾಗಿಲ್ಲ, ನೀನು ಫೋನ್ ಕೊಡು, ಅಪ್ಪಂಗೆ ಇಲ್ಲ ಅಣ್ಣಂಗೆ ಫೋನ್ ಮಾಡ್ತೀನಿ, ಅವರೇ ಬರ್ತಾರೆ. ಅದಕ್ಕೂ ಮುಂಚೆ ಯಾವುದಾದ್ರೂ ಹೋಟೆಲ್ ಮುಂದೆ ನಿಲ್ಲಿಸಿ ಪುಣ್ಯ ಕಟ್ಕೊ ಎಂದು ನುಡಿದು ಗಾಯಕ್ಕೆ ಉರುಬಿಕೊಂಡಳು. ಗಾಯ ಆಗಿರೋದು ನೋಡು, ಅದಕ್ಕೆ ಫಸ್ಟ್ ಏಡ್ ಮಾಡ್ಕೊ ಬದಲು ತಿನ್ನಬೇಕಂತೆ ಎಂದು ಬೈಯುತ್ತಾ ಅವಳ ಕೈಗೆ ಆಂಟಿಸೆಪ್ಟಿಕ್ ಕ್ರೀಮ್ ಹಾಕಿದ. ನಿಧಾನ ಎಂದು ಕಣ್ಮುಚ್ಚಿದಳು. ಅದೇಕೋ ಇಂದು ವಿಶೇಷವಾಗಿ ಕಾಣುತ್ತಿದ್ದಳು ಅವನ ಕಣ್ಣಿಗೆ. ಮಾಡ್ತಿರೋದೇ ಸಹಾಯ, ಅಂಥದ್ರಲ್ಲಿ ನಿಂಗೆ ನಿಧಾನ ಹಚ್ಚಬೇಕಾ ಎಂದು ಬೈದರೂ ನಿಧಾನವಾಗಿ ಅವಳ ಕಾಳಜಿ ಮಾಡಿದ. ನೋಡು, ಹೋಟೆಲ್ ಬರೋವರೆಗೂ ಸುಮ್ಮನೆ ಕೂರು, ಆಮೇಲೆ ಮಾತನಾಡುವಂತೆ ಎಂದವ ಮುಂತಿರುಗಿ ಡ್ರೈವಿಂಗ್ ಮಾಡಿದರೆ ಪಾಪ ನೋವು ಆಯಾಸಕ್ಕೆ ಕಣ್ಮುಚ್ಚಿದಳು ತ್ರಿಷಾ. ಕಾರಿನ್ನೂ ಸ್ಟಾರ್ಟ್ ಆಗುವ ಮೊದಲೇ ತೂಕಡಿಸುತ್ತಿದ್ದಳು. ಲೇ, ನಿಜವಾಗಿಯೂ ಸೈಲೆಂಟ್ ಆದ್ಯಾ ಎಂದವ ಅವಳನ್ನು ನೋಡಲು ಪಾಪ ಮಲೆಗೆ ಬಿಟ್ಟಿದ್ದಾಳೆ. ನಿಧಾನವಾಗಿ ಅವಳ ಹಣೆ ಸವರಿದ ಋಷಭ್. ಇಂದಿನ ಅವನ ವರ್ತನೆ ಅವನಿಗೆ ಅಚ್ಚರಿ ಉಂಟು ಮಾಡುತ್ತಿದೆ. ಎಂದು ಹುಡುಗಿಯರ ಕಣ್ಣೆತ್ತಿ ನೋಡದವ ಇಂದು ಅವಳ ಉಪಚಾರ ಮಾಡುತ್ತಿದ್ದಾನೆ. ಇವಳ ಮೈ ಇಷ್ಟು ಬಿಸಿ ಇದೆ, ಜ್ವರ ಏನಾದರೂ ಬಂದಿದೆನಾ ಹೇಗೆ ಎಂದವ ಅವಳ ಕುತ್ತಿಗೆ ಮುಟ್ಟಲು ತಕ್ಷಣ ಎಚ್ಚರಗೊಂಡಳು. ಏನಯ್ಯ, ಒಬ್ಬಳೆ ಹುಡುಗಿ ಸಿಕ್ಕಿದ್ದೀನಿ ಅಂತ ಎಲ್ಲೆಲ್ಲೋ ಟಚ್ ಮಾಡಿ ಅಡ್ವಾಂಟೇಜ್ ತಗೋತೀಯ? ಇಳಿಸೋ ನನ್ನ, 4 ಜನ ರೌಡಿಗಳ ಹೊಡೆದವಳು ನಾನು, ನಿಂಗೆ ಹೊಡೆಯೋದು ಕಷ್ಟ ಅಲ್ಲ ಎನ್ನುತ್ತಾ ಅವನ ಮುಖದ ಹತ್ತಿರ ಕೈ ಪಂಚ್ ಮಾಡಲು ಹೋದಾಗ ಹಿಂದೆ ಸರಿದವ. ಲೇ, ಮೈ ಬಿಸಿ ಇತ್ತು, ಜ್ವರ ಬಂದಿದೆಯಾ ಅಂತ ನೋಡ್ತಿದ್ದೆ ಎಂದು ಕಾರ್ ನಿಲ್ಲಿಸಿದ. ಸರಿ, ಮತ್ತೆ ಕಾರ್ ಯಾಕೆ ನಿಲ್ಲಿಸಿದ ನಡಿ ಎಂದಳು.
ಊಟ ಮಾಡಲ್ವಾ, ಹೋಟೆಲ್ ಬಂತು ಎಂದಾಗ ಅವನಿಗಿಂತ ಮುಂಚೆ ಇಳಿದು ಓಡಿದಳು ಒಳಗೆ. ನಗುತ್ತಾ ಕಾರ್ ಪಾರ್ಕ್ ಮಾಡಿದವ ಅವಳಿಂದೆಯೇ ನಡೆದ. ಅವನು ಬಂದಾಗ ಅದಾಗಲೇ ಬಗೆ ಬಗೆಯ ಚೈನೀಸ್ ಫುಡ್ ತಿನ್ನುತ್ತಿದ್ದಳು ತ್ರಿಷಾ. ನೀನ್ಯಾಕೆ ಬಂದೆ ಎಂದು ಬಾಯಿ ತುಂಬ ನೂಡಲ್ಸ್ ತುಂಬಿಕೊಂಡು ನುಡಿದಳು. ನೀನು ತಿಂದಿದ್ದಕ್ಕೆ ಬಿಲ್ ಕೊಡೋಕೆ ಎಂದವ ಅವಳು ಕಾರಲ್ಲಿ ಬಿಟ್ಟು ಬಂದಿದ್ದ ಪರ್ಸಲ್ಲಿಟ್ಟು ತಾನು ಅವಳ ಕೈಗೆ ಫೋನ್ ಇಟ್ಟ. ಅವಳಣ್ಣನಿಗೆ ಕರೆ ಮಾಡಿದಳು. ಹಲೋ ಅಣ್ಣ, ಅದು ಅವತ್ತು ಯಾರೋ ಫಾಲೋ ಮಾಡಿಸಿದ್ದಾರೆ ಅಂತ ಅಂದಿದ್ದೆ ಅಲ್ವಾ? ಇವತ್ತು ಆ ನಿರ್ಜನ ಪ್ರದೇಶದಲ್ಲಿ ನನ್ನ ಕಾರ್ ಪಂಚರ್ ಮಾಡಿ ನನ್ನ ಮೇಲೆ ಅಟ್ಯಾಕ್ ಮಾಡಿದರು. ನನಗೆ ಮೊದಲೇ ಜ್ವರ ಇತ್ತಲ್ಲ, ಹಾಗಾಗಿ ಇವರನ್ನು ಸುಮ್ಮನೆ ಬಿಟ್ಟೆ, ಬದುಕೊಂಬಿಟ್ರು. ನೀನೀಗ ಎಲ್ಲಿದೆಯಾ? ನಾನು ಕ್ಲಿನಿಕ್ಗೆ ಬರ್ತೀನಿ. ಒಂಚೂರು ತರಚಿದ ಗಾಯ ಆಗಿದೆ, ಅಮ್ಮಂಗೆ ಹೇಳ್ಬೇಡ, ಅದಕ್ಕೂ ಅಳ್ತಾರೆ. ಹಾಂ, ಅಪ್ಪಂಗೂ ಅಷ್ಟೇ, ಆಮೇಲೆ ಅದಕ್ಕೂ ಅಮ್ಮನಿಗೆ ಬೈತಾರೆ ಎಂದವಳು ಊಟ ಬಾಯಲ್ಲಿಟ್ಟುಕೊಂಡೇ ಮಾತನಾಡುವಾಗ ಅವಳನ್ನು ನೋಡುವಲ್ಲಿ ಮಗ್ನ ಋಷಭ್. ಅವಳ ಮಾತು ಊಟ ಮುಗಿದ ಮೇಲೆ ಬಿಲ್ ಪೇ ಮಾಡಿ ಅವನೇ ಅವಳನ್ನು ಕ್ಲಿನಿಕ್ಗೆ ಡ್ರಾಪ್ ಮಾಡಿದ. ತ್ರಿಷಾ ಹಾಸ್ಪಿಟಲ್. ಥ್ಯಾಂಕ್ಸ್ ಎಂದು ಮೂತಿ ತಿರುವಿ ಹೋದವಳು ಶಾಶ್ವತವಾಗಿ ಸ್ಥಾನ ಪಡೆದಳು ಅವನ ಮನದಲ್ಲಿ. ಅವಳ ಧೈರ್ಯ, ಮಾತು, ಗುಣ ಎಲ್ಲವೂ ಹಿಡಿಸಿತ್ತು ಅವನಿಗೆ. ಏನು ಸರ್, ಕೈಗೆ ಸಿಗೋದೇ ಅಪರೂಪವಾಗಿದೆ. ಕೇಸ್ ವಿಷಯಕ್ಕೆ ತಲೆ ಕೆಡಿಸಿಕೊಂಡು ಎಲ್ಲವನ್ನೂ ಅವಾಯ್ಡ್ ಮಾಡುತ್ತಿದ್ದ ಚಿರು ವಿಸ್ಮಯಳನ್ನು ಸಹ. ಇಲ್ಲ ಕಣ್ರಿ, ಅದು ಹೊಸ ಕೇಸ್, ತುಂಬ ಸೆನ್ಸಿಟಿವ್ ಎಂದ ತನ್ನ ಪರಿಸ್ಥಿತಿಯ ತಿಳಿಸುತ್ತಾ. ಏನ್ರಿ ನೀವು, ನನಗಿಂತ ಈ ಕೇಸ್ ದೊಡ್ಡದಾ? 1 ವಾರ ಆಯಿತು ನೀವು ನನ್ನ ಕಣ್ಣಿಗೆ ಬೀಳದೆ ಎಂದು ಮುಖ ಚಿಕ್ಕದು ಮಾಡಿದಳು. ಅದು ಆಗಲ್ಲ ಕಣ್ರಿ, ಈ ಕೇಸ್ ಇರೋದು ದಿ ಗ್ರೇಟ್ ಲಾಯರ್ ರಂಗನಾಥ್ಗೂ ನನಗೂ. ಇದರಲ್ಲಿ ಯಾರೇ ಸೋತರೂ ಅವರ ಮೊದಲ ಸೋಲು ಇದಾಗಿರುತ್ತೆ. ಯಾಕೆಂದರೆ ಅವರು ಇದುವರೆಗೂ ಸೋತಿಲ್ಲ. ನೋಡಿ, ನಿಮಗೆ ನಾನು ಸೋಲೋದು ಇಷ್ಟನಾ ಎಂದ ಸಪ್ಪೆ ಮೊರೆ ಹಾಕಿ. ಇಲ್ಲ ರೀ, ನೀವು ಯಾವಾಗಲೂ ವಿನ್ ಆಗಬೇಕು. ನಾವು ಗೊತ್ತಲ್ಲ, ಸುಮ್ಮನೆ ಹೇಳ್ತಿರ್ತೀವಿ. ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ, ಫ್ರೀ ಆದಾಗ ಮೀಟ್ ಮಾಡೋಣ ಎಂದ ವಿಸ್ಮಯ ಅಪರೂಪದ ಹುಡುಗಿ. ಇದಕ್ಕೆ ಕಣ್ರಿ ನೀವು ನನಗೆ ಇಷ್ಟ ಆಗೋದು ಎಂದವ ಒಂದಷ್ಟು ಸಮಯ ಅವಳೊಂದಿಗೆ ಹರಟಿದ. ವಾವ್, ಲವ್ ಬರ್ಡ್ಸ್ ಎಂದ ಯಾವನೋ ಒಬ್ಬ ಕೆಫೆಗೆ ಬಂದವ. ನೋಡು ಮಗ, ಹಕ್ಕಿ ಚೆಂದಾಗಿದೆ, ಈ ಹುಡುಗನು ಸ್ಮಾರ್ಟ್ ಇದ್ದಾನೆ, ನಮ್ಮಲ್ಲಿ ಇಲ್ಲದೆ ಇರೋದು ಏನಿದೆ ಅವನ ಹತ್ರ ಎಂದವ ಇನ್ನೊಬ್ಬ. ಹಣ ಕಣೋ ಎಂದ ಮಗದೊಬ್ಬ. ನಾವು ಕೊಡ್ತೀವಿ, ದಿನಕ್ಕೆ 10,000, ಬರ್ತೀಯಾ ಎಂದ ಒಬ್ಬ ಅಸಹ್ಯವಾಗಿ. ನಾಯಿ ನನ್ನ ಮಕ್ಕಳ ಎಂದವ ಹಲ್ಲು ಕಚ್ಚಿ ಅವರ ಮುಖಕ್ಕೆ ಗುದ್ದಿದ. ಏನೋ ನಮ್ಮೇಲೆ ಕೈ ಮಾಡ್ತೀಯಾ ಎಂದ ಚಿರುವಿಗೆ ಹೊಡೆಯಲು ಬಂದವ. ಚಿರು, ಸುಮ್ಮನೆ ಇರಿ, ಇಂಥ ಮನುಷ್ಯರ ಬಳಿ ನಮ್ಮ ಮಾತು ಬೇಡ, ಬನ್ನಿ ಹೋಗೋಣ ಎಂದು ಬಲವಂತವಾಗಿ ಅವನನ್ನು ಎಳೆತಂದಳು ವಿಸ್ಮಯ. ಯಾಕೋ ಹಾಗೆ ಹೋಗ್ತಿದೀಯಾ, ನೀನು ಗಂಡಸಲ್ವಾ ಎಂದ ವ್ಯಂಗ್ಯ ಕೇಳಿಯೂ ಅಲ್ಲಿಂದ ಹೇಳದೆ ಕರೆತಂದಳು. ಅವಳ ಮಾತಿಗೆ ಬೆಲೆ ಕೊಟ್ಟು ಬಂದನಾದರೂ ಅವನ ಕೋಪ ಎಲ್ಲಿ ದಾಟಿತ್ತು. ಬೇಕೆಂದೇ ಜಗಳಕ್ಕೆ ಬಂದವರಿಂದ ದೂರ ತಂದು ತನಗೆ ತಿಳಿಯದೇನೋ ಚಿರುವಿಗೆ ಸಹಾಯ ಮಾಡಿದ್ದಳು ವಿಸ್ಮಯ. ಅಂದು ಸಂಜೆ ಪಾನಿಪುರಿ ಅಂಗಡಿಗೆ ಲಗ್ಗೆ ಹಾಕಿದ್ದಳು ಚಾರು. ಅದೇಕೋ ಅಚ್ಚುವು ಅವಳೊಟ್ಟಿಗೆ ಬಂದಿದ್ದ. ದಿನವೂ ಒಮ್ಮೆ ಅಲ್ಲಿಗೆ ಹೋಗದಿದ್ದರೆ ಅವಳ ದಿನ ಪೂರ್ಣ ಆಗದೇನೋ. ಅಚ್ಚು, ನೀನೇನೇ ಹೇಳು, ಈ ಪಾನಿಪುರಿ ಇರೋ ಟೇಸ್ಟ್ ಯಾವುದಕ್ಕೂ ಇಲ್ಲ. ಒಂದರ ಮೇಲೊಂದು ಪ್ಲೇಟ್ ಖಾಲಿ ಮಾಡುತ್ತಿದ್ದಳು. ನೀನು ತಿನ್ನೋ ತಾಯೇ, ನನ್ನ ಕೈಯಲ್ಲಿ ಆಗೋದು, ಹೊಟ್ಟೆ ಫುಲ್ ಎಂದು ಒಂದೇ ಪ್ಲೇಟ್ಗೆ ಕೈ ತೊಳೆದ ಅಚ್ಚು. ಪೂರಿಯನ್ನು ಬಾಯಿಗೆ ಹಾಕಿಕೊಳ್ಳಲು ಬಾಯಿ ತೆಗೆದವಳ ಕಣ್ಣಿಗೆ ಜನರ ಗುಂಪು ಕಾಣಿಸಿತು. ಏನೆಂದು ನೋಡಲು ಹುಮ್ಮಸ್ಸಿನಿಂದ ಅತ್ತ ಓಡಿದಳು ಚಾರು. ಜನರ ಗುಂಪಿನ ನಡುವೆ ಪೊಲೀಸ್ ವಸ್ತ್ರದಲ್ಲಿ ಶ್ರೀಯನ್ನು ನೋಡಿದ್ದೇ ಮುಖವರಳಿತು. ಹಾಗೆ ಮುಂದೆ ಹೋಗಿ ನೋಡಲು ಅವನ ಮುಂದೆ ಮಂಡಿಯೂರಿ ಕುಳಿತು ಪ್ರಪೋಸ್ ಮಾಡುತ್ತಿದ್ದಳು ಒಂದು ಹುಡುಗಿ. ಐ ರಿಯಲಿ ಲವ್ ಯು ಶ್ರೀ, ನೀವಂದರೆ ತುಂಬ ಇಷ್ಟ. ಪ್ಲೀಸ್ ಅಕ್ಸೆಪ್ಟ್ ಮೈ ಲವ್. ನಿಮ್ಮನ್ನು 3-4 ತಿಂಗಳಿಂದ ಪ್ರೀತಿ ಮಾಡ್ತಾ ಇದ್ದೀನಿ. ನೀವಿಲ್ಲ ಅಂದರೆ ಸತ್ತೇ ಹೋಗ್ತೀನಿ ಎಂದು ಅವನ ಮುಂದೆ ಗುಲಾಬಿ ಹೂವಿನ ಗುಚ್ಛ ಹಿಡಿದಾಗ, ಖಂಡಿತ ಒಪ್ಪಲ್ಲ, ನಂಗೆ ಗೊತ್ತು, ಖಂಡಿತ ಒಪ್ಪಲ್ಲ, ನಂಗೆ ಗೊತ್ತು, ನನ್ನಂಥ ಮಿಸ್ ಯೂನಿವರ್ಸ್ನೇ ರಿಜೆಕ್ಟ್ ಮಾಡಿದ್ದಾರೆ. ನೀನೇನು ವಿಶ್ವಸುಂದರಿನಾ ಎಂದುಕೊಂಡು ಅವನ ಮುಖವನ್ನೇ ನೋಡುತ್ತಿದ್ದಳು ಚಾರು. ಎಸ್ ನಯನ, ಐ ಅಕ್ಸೆಪ್ಟ್ ಯುವರ್ ಲವ್. ಐ ಲವ್ ಯು ಟು. ಪ್ಲೀಸ್ ಮೇಲೆ ಹೇಳಿ ಎಂದವ ಅವಳ ಕೈಯಿಂದ ಬೊಕ್ಕೆ ಪಡೆದಿದ್ದ. ಇದೆಲ್ಲ ನೋಡಿದ ಚಾರು ಒಂದೇ ಕಣ್ಣಲ್ಲಿ ಅಳುವುದೊಂದೇ ಬಾಕಿ.
ಪಾಪ ಅಲ್ವಾ, ನಿನ್ನೆ ತನ್ನ ಪ್ರಪೋಸಲ್ ರಿಜೆಕ್ಟ್ ಮಾಡಿ ಇಂದು ಇನ್ನಾರದ್ದೋ ಪ್ರೀತಿಗೆ ಒಪ್ಪಿಗೆ ಕೊಡುತ್ತಿದ್ದಾನೆ. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.